ಇಲ್ಲಿ ನಾವು ಫೋರ್ಸ್ ಇನ್ ಫಾರ್ಮುಲಾ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಸಿನಾರಿಯೋ ಕನ್ಸಿಡರ್ ಮಾಡೋಣ. ಐ ಹ್ಯಾವ್ ಎನ್ ಆಬ್ಜೆಕ್ಟ್ ಆಫ್ ಮಾಸ್ ಎಮ್. ಇದ್ರ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಆಫ್ ಮ್ಯಾಗ್ನಿಟ್ಯೂಡ್ ಎಫ್. ಆಯಿತಾ? ಇದರಿಂದ ದ ಆಬ್ಜೆಕ್ಟ್ ಗೆಟ್ಸ್ ಡಿಸ್ಪ್ಲೇಸ್ಡ್ ಅಂತ ಹೇಳಿ ಮುಂದೆ ಹೋಗುತ್ತೆ, ಅದು ಅದೇ ದಿಕ್ಕಲ್ಲಿ ಮುಂದೆ ಹೋಗುತ್ತೆ ವಿತ್ ಅ ಡಿಸ್ಟೆನ್ಸ್ ಆಫ್ ಎಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಸ್. ದ ವರ್ಕ್ ಡನ್ ಬೈ ದಿಸ್ ಫೋರ್ಸ್, ಫಾರ್ಮುಲಾ ಏನಂತ ಹೇಳಿದ್ರೆ ಫೋರ್ಸ್, ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್ into the displacement. ಸರಿನಾ ಹುಡುಗರ? ಅಷ್ಟೇ. ಇನ್ ಟರ್ಮ್ಸ್ ಆಫ್ ಸಿಂಬಲ್ಸ್ W is equal to F into S. ಅಷ್ಟೇ. ಆಯಿತಾ? ಯೂನಿಟ್ ಆಫ್ ವರ್ಕ್ ಏನಂತ ಹೇಳಿದ್ರೆ ಒಬ್ಬರು ಸೈಂಟಿಸ್ಟ್ ಮೇಲೆ ಇದನ್ನು ಇಟ್ಟಿರೋದು, ಹೆಸರು, ಅವ್ರ ಹೆಸರು ಮೇಲೆ ಈ ಯೂನಿಟ್ನ ಬರೆದಿರೋದು. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಕ್ಯಾಪಿಟಲ್ ಲೆಟರ್ J. ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಇಲ್ಲಿ ಕ್ಯಾಪಿಟಲ್ ಲೆಟರ್ J ಆಗಿದೆ. ಪೂರೇ ಬರೀಬೇಕು ನಾವು ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ J ಇಂದ ಶುರು ಮಾಡಿಕೊಂಡು JOULE, ಜೌಲ್ ಅಂತ ಹೇಳಿ. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ವರ್ಕ್. ಸರಿನಾ? ಇವಾಗ ನಾವು ವಿ ಶುಡ್ ಡಿಫೈನ್ ದ ಯೂನಿಟ್ ಆಫ್ ವರ್ಕ್. ಹೇಗೆ ಡಿಫೈನ್ ಮಾಡಬೇಕು? ನೀವು ಡೆಫಿನೇಷನ್ ಯಾವತ್ತಿದ್ರೂ ಫಾರ್ಮುಲಾ ಬರೆದು ಆಮೇಲೆ ಮುಂದುವರಿಬೇಕು. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸರಿನಾ? ಸೊ ವರ್ಕ್ ಈಸ್ 1 ಜೌಲ್, ಅದು ಬೇಕಾಗಿದೆ ನಮಗೆ. ಇದನ್ನು ಹೇಗೆ 1 ಮಾಡ್ಬೋದು? 2 ನಂಬರು ಮಲ್ಟಿಪ್ಲೈ ಆಗಿ 1 ಆಗಬೇಕು. ಹೇಗೆ? ಸಿಂಪ್ಲೆಸ್ಟ್ ಅಂತ ಹೇಳಿದ್ರೆ ಯಾವುದು? 1 into 1 ಅಲ್ವಾ? ಇಲ್ಲಿ ಯೂನಿಟ್ ಏನೋ 1 ನ್ಯೂಟನ್ 1 ಮೀಟರ್. ಇವಾಗ ಈ ಈಕ್ವೇಷನ್ ನೋಡಿಕೊಂಡು ನೀವು ಡಿಫೈನ್ ಮಾಡಬೇಕು. ಸಿಂಪಲ್ ನೋಡಿ. ಐ ಸೆಟ್ ಟು ಹ್ಯಾವ್ ಡನ್ 1 ಜೌಲ್ ಆಫ್ ವರ್ಕ್ ಆನ್ ಎನ್ ಆಬ್ಜೆಕ್ಟ್, ರೈಟ್? ವೆನ್ ಐ ಅಪ್ಲೈ 1 ನ್ಯೂಟನ್ ಆಫ್ ಫೋರ್ಸ್ ಮೇಕಿಂಗ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ 1 ಮೀಟರ್ ಆರ್ ಪುಷಿಂಗ್ ಇಟ್ ಟು 1 ಮೀಟರ್ ಡಿಸ್ಪ್ಲೇಸ್ಮೆಂಟ್. ಮತ್ತೊಂದು ಸತಿ ಹೇಳ್ತೀನಿ ನೋಡಿ. We are said to have done 1 joule of work if a 1 Newton of force leads to displacing an object to 1 meter. ಆಯಿತಾ? ನೀವು ಭಾಷೆ ನಿಮ್ಗೆ ನೋಡಿ ಇದು ಕಷ್ಟ ಆಯಿತು ಅಂದರೆ ನಿಮ್ಮದೇ ರೀತಿಯಲ್ಲಿ ಬರೀಬೋದು. ಅದೇನಂತ ಹೇಳಿದ್ರೆ ಯಾವತ್ತಿದ್ರು ಫಾರ್ಮುಲಾ ಬರೆದು ಈ ಥರ ಒಂದು ಸ್ಟೇಟ್ಮೆಂಟ್ ಬರೆದು, ಚಿತ್ರ ಇಸ್ ಆಪ್ಷನಲ್ ಎಕ್ಸಾಮಲ್ಲಿ, ಬಟ್ ಇಲ್ಲಿ ಬರ್ಕೊಳ್ಳಿ. ಇದನ್ನೆಲ್ಲ ಬರಿತೀರೋ ಇದು ಬಿಡ್ತಿರೋ ಅದು ಬೇಡ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದರೆ ಫಾರ್ಮುಲೆಯಿಂದ ಶುರು ಮಾಡಿಕೊಂಡು ಈ ಥರ ಮತ್ತೊಂದು ಈಕ್ವೇಷನ್ ಬರೆದು ಈ ಸ್ಟೇಟ್ಮೆಂಟ್ ಬರೆಯೋದು ಮುಖ್ಯ. ಈ ಥರ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ಬೇರೆ ನಿಮ್ಮ ಗ್ರೇಡಲ್ಲಿ 10, 11, 12 ಡಿಗ್ರಿ ಅಲ್ಲೆಲ್ಲ ಈ ಥರ ಒಂದು ಡಿಸಿಪ್ಲಿನು ನಿಮಗೆ ಸಹಾಯ ಬರುತ್ತೆ. ಆಯಿತಾ? ಉಪಯೋಗ ಬರುತ್ತೆ. ನೀವು ತುಂಬ ಚೆನ್ನಾಗಿ ಕಲಿತೀರಾ ಈ ರೀತಿಯಲ್ಲಿ ಒಂದು ಡಿಸಿಪ್ಲಿನ್ ವೇಯಲ್ಲಿ ನೀವು ಏನೇ ಒಂದು ವಿಷಯ ಕಲಿತು ಅಂತ ಹೇಳಿದ್ರೆ. ಹಾಂ, ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಈಸ್ ವರ್ಕ್ ಅ ಸ್ಕೇಲಾರ್ ಆರ್ ಅ ವೆಕ್ಟರ್ ಕ್ವಾಂಟಿಟಿ? ಸ್ಕೇಲರ್ ಅಂದರೆ ಜ್ಞಾಪಕ ಇದೆಯಾ? ಕ್ವಾಂಟಿಟೀಸ್ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಶಕ್ತಿ ಬಗ್ಗೆ ಮಾತಾಡಿದ್ರೆ ಮಾತ್ರ ಅದು ಸ್ಕೇಲರ್ ಅಂತ ಹೇಳ್ತೀವಿ. ವೆಕ್ಟರ್ ಅಂತ ಹೇಳಿದ್ರೆ ಶಕ್ತಿ ಮತ್ತು ದಿಕ್ಕು. ಎಕ್ಸಾಂಪಲ್ ಫೋರ್ಸ್. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದರ ಎಕ್ಸಾಂಪಲ್ ಬಂದು ಫೋರ್ಸು, ಇಲ್ಲಿ ಎಕ್ಸಾಂಪಲ್ ಬಂದು ಟೆಂಪರೇಚರ್. ಆಯಿತಾ ಹುಡುಗರ? ಸೊ ಇವಾಗ ವರ್ಕು ಇಲ್ಲಿ ಬೀಳುತ್ತಾ ಅಂತ ಹೇಳಿ ಯೋಚನೆ ಮಾಡ್ಬೇಕು ನೀವು. ನಿಮಗೊಂದು ಎಂಥದ್ದು ಕ್ಲೂ ಕೊಡ್ತೀನಿ. ಈ ಡೆಫಿನೇಷನ್ ನೋಡಿ. ದ ವರ್ಕ್ ಡನ್ ಈಸ್ ಅ ಮೆಷರ್ ಆಫ್ ದ ಅಮೌಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ಡ್. ಒಂದು ಶಕ್ತಿ, ಒಂದು ಎನರ್ಜಿ ಅಂತ ಹೇಳಿದಾಗ ನಾವು ಅದನ್ನು ನಾವು ಒಂದು ದಿಕ್ಕಂತ ಅಪ್ಲೈ ಮಾಡೋದಕ್ಕಾಗುತ್ತಾ? ಒಂದು ದಿಕ್ಕಲ್ಲಿ ಇದೆ ಅಂತ ಹೇಳೋದಕ್ಕಾಗುತ್ತಾ? ಇಲ್ವೋ? ಯಾಕಂದರೆ ವರ್ಕು ಮತ್ತು ಎನರ್ಜಿ ಎರಡು ಒಂದೇನೆ ಒಂದು ರೀತಿಯಲ್ಲಿ. ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಇದೆ ಅಂತ ಹೇಳಿದ್ರೆ ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು. ಅದನ್ನು ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ತಕ್ಷಣಕ್ಕೆ ಯೋಚನೆ ಮಾಡಿ. ವಾಟ್ ಯು ಥಿಂಕ್? ಹೌದು, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಸೊ ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಆಯಿತಾ ಹುಡುಗರ? ಸರಿನಾ? ವರ್ಕ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಮತ್ತೊಂದು ರಿವಿಷನ್ ಮಾಡ್ತೀನಿ ನೋಡಿ. ಇವಾಗ ವರ್ಕ್ ಆಸ್ ಅ ಫಾರ್ಮುಲಾ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. SI unit of work is joule. Since it's named after a person, it has to be capital J. ಆಯಿತಾ? ನ್ಯೂಟನ್ ಥರನೇ ಇಲ್ಲೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ ಉಪಯೋಗಿಸ್ಬೇಕು. ಡಿಫೈನಿಂಗ್ 1 ಜೌಲ್ ಅಂತ ಹೇಳಿದ್ರೆ, ವಿ ಸೆಟ್ ಟು ಹ್ಯಾವ್ ಡನ್ 1 ಜೌಲ್ ಆಫ್ ವರ್ಕ್ ಇಫ್ ವಿ ಡಿಸ್ಪ್ಲೇಸ್ ಎನ್ ಆಬ್ಜೆಕ್ಟ್ ಬೈ 1 ಮೀಟರ್ ಆನ್ ಅಪ್ಲೈಯಿಂಗ್ ಅ ಫೋರ್ಸ್ ಆಫ್ 1 ನ್ಯೂಟನ್. ಸೊ ಎಷ್ಟೊಂದು ರೀತಿಯಲ್ಲಿ ನೀವು ಆನ್ಸರ್ನ ಫ್ರೇಮ್ ಮಾಡ್ಬೋದು. ಆಯಿತಾ? ನನಗೆ ಆ ಮೂಮೆಂಟಲ್ಲಿ ಏನು ಅನಿಸುತ್ತೋ ಆ ಥರ ನಾನು ಹೇಳ್ಕೊಂಡು ಹೋಗ್ತೀನಿ. ಬಟ್ ಹೌದು, ಡಿಸಿಪ್ಲಿನ್ಡಾಗಿ ನಾನು ಅಪ್ರೋಚ್ ಮಾಡೋದು ಯಾವತ್ತಿದ್ರೂ. ಆ್ಯಂಡ್ ವಿ ಲರ್ನ್ ದಟ್ ವರ್ಕ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಬರೀ ಮ್ಯಾಗ್ನಿಟ್ಯೂಡ್, ಶಕ್ತಿ ಬಗ್ಗೆ ಮಾತಾಡ್ತೀವಿ, ದಿಕ್ಕು ಬಗ್ಗೆ ಮಾತಾಡಲ್ಲ.
ಹಾಗಾಗಿ ಇಟ್ಸ್ ಅ ಸ್ಕೇಲರ್ ಕ್ವಾಂಟಿಟಿ. ವರ್ಕಿಂದ ಫೋರ್ಸ್ ಬರುತ್ತೆ, ದಟ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫೋರ್ಸ್ ಇಟ್ ಸೆಲ್ಫ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಒಪ್ಕೊತೀನಿ. ವರ್ಕ್ ಇಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ಸ್ ಅ ಸ್ಕೇಲರ್ ಕ್ವಾಂಟಿಟಿ. ಸರಿನಾ? ವರ್ಕ್ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀರ ಹೋಗ್ತಾ ಹೋಗ್ತಾ. ನಿಮ್ಮ ರಿಯಲೈಸೇಷನು, ಅನುಭವ ಅವೆಲ್ಲ ಹೆಚ್ಚಾದಂಗೆ ನಿಮ್ಗಿನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಆಯಿತಾ? ನಿಧಾನಕ್ಕೆ ಮಾಡ್ಕೊಂಡು ಹೋಗಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ತಕ್ಷಣಕ್ಕೆ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ.